ಲೈ ಸುಬಣ, ಬಾರಯ್ಯ ಆಚೆಗೆ. ನಾನು ನಿನ್ನ ಮನೆ ಮುಂದೆ ಬಂದು ಕರಿತಾ ಇದ್ದೀನಿ, ನೀನು ಬಾಗಲಕೊಂಡು ಒಳಗಡೆ ಕೂತಿದ್ಯಲ್ಲ. ಬಾರಯ್ಯ ಆಚೆಗೆ. ಯಾವನ ಹತ್ರನೋ ನನಗೆ ಮಾತಾಡೋಕೆ ಸಮಯ ಇಲ್ಲ. ಅವನಿಗೆ ಹೋಗು ಅನ್ನೋ ಪುಷ್ಪ. ಓ, ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಈಗ ನೀನು ಸುಪುತ್ರಿ ಬರ್ತಾಳಲ್ಲ, ಅವಳನ್ನೇ ಕೇಳಿ ನೋಡು, ಎಲ್ಲಿಗೆ ಹೋಗ್ಬಿಟ್ಟು ಬರ್ತಿದ್ಯಮ್ಮ ಅಂತ. ನಿನ್ನ ಮಗಳಯ್ಯ ನನ್ನ ಮಗನ ಊರು ಸುತ್ತ ಕರೆದಿದ್ದ, ಹೌದು ಅಲ್ವೋ ಅಂತ ಮುಖಕ್ಕೆ ಮುಖ ಕೊಟ್ಟು ಸತ್ಯ ಹೇಳಿ. ಆವಾಗ ಮಾಡು ನಿನ್ನ ಮಗಳ ಗುಣಗಾನನ. ನನ್ನ ಮಗಳು ಅಂಥವಳಲ್ಲ ಅಂತ ನಂಬಿಕೆ ನಿನಗೆ. ಸುಮ್ಮನೆ ಕೊಚ್ಕೊಳ್ತೀಯ, ಇವತ್ತು ಬಂಡವಾಳ ಬಯಲಾಗತ್ತೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮನೆ ಮುಂದೆ ನಿಂತ್ಕೊಂಡು ಈ ಥರ ಬಡ್ಕೊಂಡ್ರೆ ನೋಡು ಅಕ್ಕಪಕ್ಕದವ್ರು ಏನು ಅಂದ್ಕೊಳ್ಳಲ್ಲ ಹೇಳಿ. ಅವನ ಜೊತೆ ನಿನ್ಗೇನು ಮಾತು? ನೀನು ಒಳಗೆ ಬಾ ಪುಷ್ಪ. ಸುಬ್ಬು, ನೀನು ಸುಮ್ಮನೆ ಇರು. ತಾಯಿ ಎಲ್ಲವ, ನಾಳೆ ಬೀಗ್ರಾಗವ್ರ ಹತ್ರ ಕಾದಾಡುವಂಗಾಯ್ತಲ್ಲ. ನಿಮ್ಮ ಮಗಳು ನನ್ನ ಮಗನ ಹೊರಗೆ ಸುತ್ತ ಕರ್ಕೊಂಡು ಹೋಗಿದ್ದು ಪಕ್ಕ ನಿಜ. ಅದನ್ನು ನಿಮ್ಮ ಯಜಮಾನ್ರಿಗೆ ಹೇಳಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಾರೆ. ಏಯ್ ಬಾರಯ್ಯ ಸುಬಣ ಆಚೆಗೆ. ಅಣ್ಣ ಹೋಗ್ಲಿ ಬಿಡಣ್ಣ, ಬಾ ನಾವು ಹೋಗೋಣ. ರಜನಿ ಕರ್ಕೊಂಡೋಗು. ಕಾರಣ ಇಲ್ಲದೆ ನಮ್ಮಲ್ಲಿ ಜಗಳ ಆಡೋದು ಎಷ್ಟು ಚಂದ ಹೇಳು. ಕಾರಣ ಇಲ್ಲ ಅಂತ ಯಾರು ಹೇಳಿದ್ದು? ನಾನು ಆವಾಗ್ಲೇ ರಮ್ಯಾ ಬಂದ್ಲು. ಬಂದು ಕೇಳಿ ಏನಂತ ಕೇಳಲಿ? ನನ್ನ ಮಗನ್ನ ಊರು ಸುತ್ತ ಕರ್ಕೊಂಡು ಹೋಗಿದ್ದು ಹೌದೋ ಅಲ್ವೋ ಅಂತ. ಅವಳು ಹೋಗೋದಕ್ಕಿಂತ ಮುಂಚೆನೆ ನನ್ನ ಹತ್ರ ನಮ್ಮ ಯಜಮಾನ್ರ ಹತ್ರ ಕೇಳ್ಬಿಟ್ಟೆ ಹೋದ್ಲು. ಏನು? ಅವನಿಗೆ ಯಾಕೆ ನೀನು ಸಮಜಾಯಿಷಿ ಕೊಡ್ತಾ ಇದೀಯಾ? ನೀವು ಒಳಗೆ ಬಾ ಅಂತ ಹೇಳಿದ್ನಲ್ಲ. ಹೇಳ್ಬಿಟ್ಟೆ ಹೋಗಿದ್ದ. ಇದು ಮೊದಲೇ ಹೇಳ್ಬೋದಿತ್ತಲ್ಲ. ಏನಾಯ್ತು ಮಾವ? ಒಳ್ಳೆ ರಗಳೆ ಆಯ್ತು. ಅಣ್ಣ ಬಾ ಅಣ್ಣ, ಈಗಲಾದ್ರೂ ಹೋಗೋಣ. ಮಾನ ಮರ್ಯಾದೆಲ್ಲ ಹೋಗ್ತಿದೆ. ಇಷ್ಟೊತ್ತು ಈ ಸುಬ್ಬಣ್ಣ ಒಳಗೆ ಕೂತ್ಕೊಂಡು ನನ್ನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಮಜಾ ತಗೋತಾ ಇದ್ನಾ ಅಂತ. ಈಗ ಬದುಕೊಂಡ್ರಿ, ಹಾಗಂತ ಪ್ರತಿ ಸಲ ಹೀಗೆ ಇರತ್ತೆ ಅಂತ ಅಂದ್ಕೊಳ್ಬೇಡಿ. ಲೇ ಸುಬ್ಬಣ್ಣ, ಮುಂದೆ ನೀನು ಒಂದು ದೊಡ್ಡ ಬಾಂಬ್ ಕಾದಿದೆ ಕಣೋ, ಎದುರು ಸದಕ್ಕೆ ರೆಡಿ ಆಗು. ಅಯ್ಯ ಬಾ ಅಣ್ಣ. ಏಯ್, ನೀವಿಬ್ರು ಏನು ಮುಖ ನೋಡ್ತಾ ಇದ್ದೀರಾ? ಬನ್ನಿ, ದೂರ ಹೊರಗಡೆಯಿಂದ ಬರ್ತಾ ಇದ್ದೀರಾ. ಯಾಕನ್ನು ಇಷ್ಟು ಲೇಟು? ಅವರೆಲ್ಲ ನಿನ್ನ ಬಗ್ಗೆ ಅಷ್ಟು ಮಾತಾಡ್ತಾ ಇದ್ರು ನಿಮ್ಮ ಅಪ್ಪ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ದೆ ಎಷ್ಟು ಸಮಾಧಾನವಾಗಿ ಒಳಗಡೆನೆ ಕೂತಿದ್ದಾರೆ ನೋಡು. ಬಾ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರೆ. ಇದಕ್ಕೇನಾ ಜೇಂಡೆ? ಐ ಮೀನ್, ಏನು ನಡೀತಾ ಇದೆ ಇಲ್ಲಿ? ಜೇಂಡೆ ಸರ್ ಇಷ್ಟೊಂದು ಡಿಸ್ಟರ್ಬ್ ಆಗಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ. ಈ ಮ್ಯಾನ್ ಗಾಡ್ ಅಂತೇನೋ ಹೇಳಿದ್ರಲ್ಲ ಮೀರಾಜಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ನಿಮ್ಮ ಲೆಕ್ಕದಲ್ಲಿ ಅನು ಮೇಡಮ್ ಇದ್ರೂ ಪ್ರಾಬ್ಲಮ್ಮು, ಇಲ್ಲದೆ ಹೋದರೂ ಪ್ರಾಬ್ಲಮ್. ನನ್ನ ಮಾತು ತಮಾಷೆ ಅನ್ನಿಸ್ತಾ ಇದೆಯಾ ಜೇಂಡೆ ನಿಮಗೆ? ನನ್ನ ಸರ್ ಇಷ್ಟೊಂದು ಡಿಸ್ಟರ್ಬ್ ಆಗಿರೋದನ್ನ ಯಾವತ್ತೂ ನೋಡೇ ಇಲ್ಲ. ಅಲ್ಲ, ಒಬ್ಬ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡೋ ಒಡೆಯ ಜಸ್ಟ್ ಒಬ್ಳು ಒಟಾರದ ಹುಡುಗಿಯಿಂದ ಇಷ್ಟೊಂದು ಡಿಸ್ಟರ್ಬ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ಮೈ ಗಾಡ್. ಅನು ಹೆಸರು ಮಾತ್ರ ಎಷ್ಟು ಸಿಂಪಲ್ ಆಗಿದೆ ನೋಡಿ, ಆದರೆ ಅವಳು ಬರೀ ಅನು ಅಲ್ಲ ಜೇಂಡೆ, ಅಣು ಬಾಂಬ್. ಜೇಂಡೆ, ಸ್ಟಾಪ್ ಲಾಫಿಂಗ್. ನಿಮ್ಮ ಕಲ್ಪನಾ ಶಕ್ತಿಗೆ ನಾನು ಕಳೆದು ಹೋಗ್ಬಿಟ್ಟೆ. ಅಣು ಬಾಂಬ್, ವಾವ್, ಸೂಪರ್. ನಾವು ಅನುಗೆ ಏನೇ ತೊಂದರೆ ಮಾಡೋಕ್ಕೆ ಹೋದರೂ ಎಲ್ಲ ಅವಳಿಗೆ ಒಳ್ಳೇದಾಗುತ್ತೆ, ನಮ್ಗೆ ಉಲ್ಟಾ ಹೊಡೆಯುತ್ತೆ. ಆದರೆ ಈ ಒಂದು ಡ್ರೆಸ್ ವಿಚಾರದಿಂದ ಎಲ್ರಿಗೂ ಕೂಡ ಅದು ಫೇವರಬಲ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ನಾನು ಖುಷಿಪಟ್ಟೆ. ಆದರೆ ಈಗ ನೋಡಿ ಜೇಂಡೆ, ನಮ್ಮ ಸರ್ ಹೇಗಾಗ್ಬಿಟ್ಟಿದ್ದಾರೆ.
ನಾನು ಹೇಗೆ ಅವ್ರನ್ನ ಮೊದಲು ಆರ್ಯವರ್ಧನಾಗಿ ಮಾಡಲಿ, ಹೇಗೆ ಅವ್ರ ಮನಸ್ಸಿಂದ ಅನುನ ಕಿತ್ತಾಗಲಿ? ನಮ್ಮ ಕಡೆ ಒಂದು ಮಾತಿದೆ ಮಿರಾಜಿ, ಎಣ್ಣೆ ಬರೋ ಕಾಲಕ್ಕೆ ಗಾಣ ಕೆಟ್ಟೋಯ್ತು ಅಂತ. ಅದು ಸಹವಾಸನೆ ಅಂಥದ್ದು. ಅವಳಲ್ಲಿ ಒಂಥರ ಮ್ಯಾಜಿಕ್ ಇದೆ ಮಿರಾಜಿ. ಅವಳು ನೋಡಿದ ದಿನನೇ ಅಂದ್ಕೊಂಡೆ ಇವಳು ಸಾಮಾನ್ಯದ ಹುಡುಗಿ ಅಲ್ಲ ಅಂತ. ಸದ್ಯ ಅವಳ ಹಿಪ್ನಾಟಿಸಮ್ಗೆ ನಾನು ಒಳಗಾಗಲಿಲ್ಲ. ಐ ಡೋಂಟ್ ಕೇರ್ ಜೆಂಡೆ, ಮ್ಯಾಜಿಕ್ಕೋ ಬ್ಲ್ಯಾಕ್ ಮ್ಯಾಜಿಕ್ಕೋ, ನನಗೆ ನಮ್ಮ ಸರ್ ಸಂತೋಷ ಇಂಪಾರ್ಟೆಂಟ್. ಸರ್ ಈ ಥರ ಬೇಜಾರಾಗಿರೋ ದಿನ ನನ್ನ ಕೈಯಿಂದ ನೋಡೋಕ್ಕಾಗ್ತಾನೇ ಇಲ್ಲ. ನಮ್ಮ ಸರ್ ಯಾವತ್ತೂ ಸಂತೋಷವಾಗಿರಬೇಕು ಜೇಂಡೆ. ನಾನು ಸಾಯೋವರೆಗೂ ಅದನ್ನೇ ಬಯಸೋದು. ಅನ್ಯಾಯಕ್ಕೆ ಅವಳು ಅದೃಷ್ಟವಂತೆ. ಅವಳಿಗೆ ಸಿಕ್ಕಿರೋಂಥ ಇಂಥ ವ್ಯಾಲ್ಯೂಯಬಲ್ ಪರ್ಸನನ್ನು ಉಳಿಸ್ಕೊಳ್ಳೋಕೆ ಗೊತ್ತಿಲ್ಲ ಜೇಂಡೆ ಅವಳಿಗೆ. ನೋಡ್ತಾ ಇರಿ, ಆದಷ್ಟು ಬೇಗ ಅವಳು ಸರ್ನ ಕಳ್ಕೊಂಡ್ಬಿಡ್ತಾಳೆ. ಏನು ಒಳ್ಳೇದಾದರೆ ಸಾಕು ಮಿರಾಜಿ. ಯಾ ಜೇಂಡೆ, ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ಸೇಮ್. ಅವತ್ತು ಹರ್ಷ ಮಾನ್ಸಿ ಆ್ಯನಿವರ್ಸರಿ ದಿನ ಈ ಸರ ಆರ್ಯನ್ ಹೆಂಡ್ತಿಗೆ ಅಂತ ಎಲ್ಲ ಮುಂದೆ ಹೇಳಿಬಿಟ್ಟೆ. ಆದರೆ ಅವಳು ಎಲ್ಲಿದ್ದಾಳೋ, ಯಾವಾಗ ಈ ಮನೆಗೆ ಬಲ್ಗಾಲಿರ್ತಾಳೋ. ಇದು ಅನುಗೆ ಚೆನ್ನಾಗಿರುತ್ತೆ. ಮೋಮಿನ್ಲೋ ಮಾತಾಡಬೇಕಿತ್ತು. ಹೇಳು ಮಾನ್ಸಿ. ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ ಅಂದರೆ ಐ ವಿಲ್ ಟೆಲ್ ಯು. ಬೇಜಾರ? ಯಾಕೆ? ಹೇಳಿ, ಬೇಜಾರಿಲ್ಲ ಅಲ್ವಾ? ಇಲ್ಲ. ಹಾಗಿದ್ರೆ ಐ ಆಮ್ ಸಾರಿ. ಒಂದು ವೇಳೆ ಬೇಜಾರಾಗಿದೆ ಅಂದರೆ? ಡಬಲ್ ಸಾರಿ. ಅಷ್ಟಕ್ಕೂ ಯಾಕೆ ಸಾರಿ? ನಾನು ಒಂದೊಂದ್ಸಲ ತುಂಬ ಥಟ್ ಅಂತ ಮಾತಾಡ್ಬಿಡ್ತೀನಿ ಮೋಮಿನ್ಲೋ. ಐ ಥಿಂಕ್ ಹರ್ಷ ವಾಸ್ ರೈಟ್. ನಾನು ಹೇಳೋ ವಿಷಯ ಸರಿಯಾಗಿದ್ದರೂ ನಾನು ಹೇಳೋ ರೀತಿ ಸರಿಯಾಗಿರಲ್ಲ. ಸೊ ಅದೆಲ್ಲ ಏನೂ ಇಲ್ಲ, ನೀನು ತಲೆ ಕೆಡಿಸ್ಕೋಬೇಡ. ಜೊತೆ ಜೊತೆಯ